ಬೆಂಗಳೂರಲ್ಲಿ ಭಯೋತ್ಪಾದಕರನ್ನ ಎನ್ಐಎ ಬೇಟೆಯಾಡಿದೆ. ಉಗ್ರರ ವಿಚಾರಣೆ ತೀವ್ರಗೊಳಿಸಿರೋ ರಾಷ್ಟ್ರೀಯ ತನಿಖಾ ತಂಡಕ್ಕೆ ಬಗೆದಷ್ಟು ಭಯಾನಕ ಸತ್ಯಗಳು ಹೊರಬರ್ತಿವೆ. ಟೆರರಿಸ್ಟ್ ನಾಸಿರ್ ಜೈಲಿನಲ್ಲಿದ್ದರೂ ಥೇಟ್ ಸಿನಿಮೆಯ ಸ್ಟೈಲಲ್ಲೇ ಎಸ್ಕೇಪ್ ಆಗಲು ಪ್ಲಾನ್ ಮಾಡಿದ್ದು ಈಗ ಬಟಾ ಬಯಲಾಗಿದ್ದು, ನಟೋರಿಯಸ್ಗಳ ಸ್ಕೆಚ್ ಈಗ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಎನ್ಐಎಯಿಂದ ಉಗ್ರರ ರಣಬೇಟೆ. ಫಿಲ್ಮಿ ಸ್ಟೈಲ್ನಲ್ಲಿ ಎಸ್ಕೇಪ್ಗೆ ನಡೆದಿತ್ತು ಬಿಗ್ ಸ್ಕೆಚ್. ರಸ್ತೆ ಮಧ್ಯೆ ಬಾಂಬ್ ಬ್ಲಾಸ್ಟ್ ನಡೆದಿತ್ತು ಬಿಗ್ ಪ್ಲಾನ್. ದುಷ್ಟರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ಮೂವರನ್ನ ತನಿಖೆ ನಡೆಸುತ್ತಿರುವ ಎನ್ಐಎ ಅಧಿಕಾರಿಗಳು ಸ್ಫೋಟಕ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಕಳೆದ 3 ವರ್ಷಗಳಿಂದ ಯಾವ್ಯಾವ ಪ್ಲಾನ್ ಮಾಡಿದ್ರು, ಯಾವ ರೀತಿ ಸ್ಕೆಚ್ ಹಾಕಿದ್ರು ಅನ್ನೋದನ್ನ ಬಾಯಿಬಿಡಿಸುತ್ತಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ಆರ್ಟಿ ನಗರ ಕೊಡಗೇಹಳ್ಳಿ ಬಳಿ ಶಂಕಿತ ಉಗ್ರರಿಂದ ಜೀವಂತ ಗುಂಡುಗಳು, ಗ್ರೆನೇಡ್ಗಳನ್ನು ಸಿಸಿಬಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು. ಇವುಗಳನ್ನು ಬಳಸಿಕೊಂಡು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ 2008ರ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆರೋಪಿ ಉಗ್ರ ನಾಸಿರ್ನನ್ನ ಎಸ್ಕೇಪ್ ಮಾಡಲು ಸಂಚು ರೂಪಿಸಿದ್ರಂತೆ. ಇದಕ್ಕೆ ಜೈಲಿನಲ್ಲಿರುವ ಎಎಸ್ಐ ಚಾಂದ್ ಪಾಷಾ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದನಂತೆ. ಯಾಕಂದ್ರೆ ಪ್ರತಿ ಬಾರಿ ಕೋರ್ಟ್ಗೆ ಕರೆದುಕೊಂಡು ಹೋಗುವಾಗ ಸೆಕ್ಯೂರಿಟಿ ನೀಡೋ ಜವಾಬ್ದಾರಿಯನ್ನ ಹೊತ್ತಿದ್ದು ಇದೇ ಚಾಂದ್ ಪಾಷಾ. ಅಲ್ಲದೆ ಈ ಹಿಂದೆ ಸುಲ್ತಾನ್ ಪಾಳ್ಯ, ಭದ್ರಪ್ಪ ಲೇಔಟ್ನಲ್ಲಿ ಶಂಕಿತ ಉಗ್ರರ ಮನೆ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಜೊತೆಗೆ ಜುನೈದ್ ಸಹಚರರಿಗೆ ಹೆಬ್ಬಾಳದಲ್ಲಿ ಗ್ರೆನೇಡ್ ಸಪ್ಲೈ ಮಾಡಿದ್ದ ಉಗ್ರ ಸಲ್ಮಾನ್ ಕೂಡ ಭಾಗಿಯಾಗಿದ್ದ. ಆಗ ಅವನು ತಪ್ಪಿಸಿಕೊಳ್ಳಲು ಎಎಸ್ಐ ಚಾಂದ್ ಪಾಷಾ ಸಹಾಯ ಮಾಡಿದ್ನಂತೆ. ಎಎಸ್ಐ ಚಾಂದ್ ಪಾಷಾಗೆ ಇತ್ತು ಡಾಕ್ಟರ್ ಜೊತೆ ಲಿಂಕ್. ಹಣ ದಾಸೆಗೆ ಬಿದ್ದು ಉಗ್ರರ ಜೊತೆಗೆ ಡಾಕ್ಟರ್ ನಂಟು. ಜೈಲಿನಲ್ಲಿರೋ ಉಗ್ರನಿಗೆ ಮೊಬೈಲ್ ಸಪ್ಲೈ ಮಾಡಿದ್ದ ವೈದ್ಯ. ಇದೇ ಚಾಂದ್ ಪಾಷಾ ಜೊತೆ ಡಾಕ್ಟರ್ ನಾಗರಾಜ್ ಕೂಡ ಕೈ ಜೋಡಿಸಿದ್ನಂತೆ. ಅಲ್ಲದೆ ರೌಡಿ ಶೀಟರ್ಗಳು, ಡ್ರಗ್ ಫೆಡ್ಲರ್, ಶಂಕಿತ ಉಗ್ರರಿಗೆ ಮೊಬೈಲ್ ಸಪ್ಲೈ ಮಾಡೋ ಕೆಲಸ ಮಾಡ್ತಿದ್ನಂತೆ. ವೈದ್ಯಕೀಯ ಕೆಲಸ ಬಿಟ್ಟು ಇದೇ ರೀತಿ ಮೊಬೈಲ್ಗಳನ್ನು ಸಪ್ಲೈ ಮಾಡಿ ಸುಮಾರು 80 ಲಕ್ಷ ಹಣ ಸಂಪಾದನೆ ಮಾಡಿದ್ದಾನಂತೆ. ಇದಕ್ಕೆ ಅವನ ಸಹಾಯಕಿ ಪವಿತ್ರ ಕೊಂಡಿಯಾಗಿ ಕೆಲಸ ಮಾಡಿದ್ದು ತನಿಖೆಯ ವೇಳೆಯಲ್ಲಿ ಬಾಯ್ಬಿಟ್ಟಿದ್ದಾರೆ. ಅಲ್ಲದೆ ಹಲವು ಮೊಬೈಲ್ಗಳನ್ನು ಉಗ್ರ ನಾಸಿರ್ ಹೇಳಿದ ಜಾಗಕ್ಕೆ ಕಳುಹಿಸುತ್ತಿದ್ದನಂತೆ. ಕೆಲ ಆಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ಕೇಳಿಸಿರೋದು ಕೂಡ ಕಂಡು ಬಂದಿದೆ. ಸದ್ಯ ಕಳೆದ 6 ತಿಂಗಳುಗಳಿಂದ ನಾಗರಾಜ್ ಏನ್ ಮಾಡ್ತಿದ್ದ, ಯಾರ ಸಂಪರ್ಕದಲ್ಲಿದ್ದ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಕಲೆ ಹಾಕಲಾಗುತ್ತಿದೆ. ಇನ್ನು ವಿದೇಶಕ್ಕೆ ಎಸ್ಕೇಪ್ ಆಗಿರೋ ಜುನೈದ್ಗೆ ಅವನ ತಾಯಿ ಅನ್ನೀಸ್ ಫಾತಿಮಾ ಕಾಂಟ್ಯಾಕ್ಟ್ ನಲ್ಲಿ ಇರೋ ಬಗ್ಗೆ ಈಗಾಗಲೇ ಮಾಹಿತಿ ಕಲೆ ಹಾಕಿದ್ದು, ಅದರ ಆಧಾರದ ಮೇಲೆ ಆಕೆಯ ಬ್ಯಾಂಕ್ ಡೀಟೇಲ್ಸ್ ಪರಿಶೀಲನೆ ನಡೆಸಲಾಗ್ತಿದೆ. ಇದರ ಜೊತೆಗೆ ಕೆಲವು ಮುಸ್ಲಿಂ ರಾಷ್ಟ್ರಗಳು ಹಣ ನೀಡಿರುವ ಮಾಹಿತಿ ಇದ್ದು, ಆಕೆಯ ಅಕೌಂಟ್ಗೆ ಎಷ್ಟು ಹಣ ಸಂದಾಯವಾಗಿದೆ, ಯಾವ್ಯಾವ ಅಕೌಂಟ್ನಿಂದ ಹಣ ಬಂದಿದೆ ಅನ್ನೋದರ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.